Everyone, welcome back to my YouTube channel. ಇವತ್ತು ನಾವು ನಮ್ಮ ದೇವರ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಈ ಥರ ವ್ಲಾಗ್ ಮಾಡ್ತಾ ಇರೋದು. ಸೊ ಇವತ್ತು ನಮಗೆ ಶ್ರಾವಣ ಶನಿವಾರ. ಸೊ ನಾವು ನಮ್ಮ ತಿಮ್ಮಪ್ಪ ದೇವರಿಗೆ ಕೈ ಮುಗಿದು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ಬಿಕಾಸ್ ಐ ಆಮ್ ಎ ಡಿವೋಟಿ ಆಫ್ ವೆಂಕಟೇಶ್ವರ ಗಾಡ್. ಸೊ ಕೈಯೆಲ್ಲ ಮುಕ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಇಟ್ಸ್ ಆಲ್ರೆಡಿ ಲೇಟ್. ಬಂದು ತುಂಬ ಕೆಲಸ ಇದೆ. ಸೊ ಲೆಟ್ಸ್ ಗೋ. ಸೊ ಹಚ್ಚೋಗೋದಿತ್ತು. ದೇವಸ್ಥಾನದಿಂದ ಬಂದಿದ ತಕ್ಷಣ ನಾನು ಸ್ಯಾರಿ ಡ್ರಿಪ್ ಮಾಡ್ಕೊಂಡಿದ್ದೀನಿ. ಫುಲ್ ಟ್ರೆಡಿಷ್ನಲ್ ವೈಟ್ ಥರ. ಆ್ಯಂಡ್ ಇದು ನಮ್ಮ ಅತ್ತೆ ಅವರ ಸ್ಯಾರಿ. ಪ್ರಾಪರಾಗಿ ನಾನು ಡ್ರಿಪ್ ಮಾಡ್ಕೊಂಡಿದ್ದೀನಿ ಅನ್ಕೊತೀನಿ. ಅವ್ರು ಇದ್ದಿದ್ರು ಇನ್ನೂ ಖುಷಿ ಪಡೋರು. ಆ್ಯಂಡ್ ದಿಸ್ ಇಸ್ ಜೀವ. ನಾವು ಎಲ್ಲಿ ಆಚೆ ಹೋಗಿದ್ವಿ ಅಂದರೆ ನಮ್ಮ ಅಕ್ಕ ಮನೆಗೆ. ಅಕ್ಕ ಮನೇಲಿ ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅಲ್ಲಿ ಹೋಗಿದ ತಕ್ಷಣ ಅಕ್ಕ ಜೀವನ್ಗೆ ನನಗೆ ಎಲ್ಲ ಕಂಕಣ ಕಟ್ತಾ ಇದ್ದಾಳೆ. ನಾವು ಕಂಕಣ ಕಟ್ಟಾದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡೋದು. ಸೊ ಇಲ್ಲಿ ಅಕ್ಕ ದೇವ್ರನ್ನ ಎಷ್ಟು ಚೆನ್ನಾಗಿ ಕೂರಿಸಿದಾಳೆ. ಅಮ್ಮಗೆ ಸ್ಯಾರಿ ಡ್ರೀಪಿಂಗ್ ಆಗಿರಲಿ, ಅಲ್ಲಿ ಫುಲ್ ಡೆಕೋರೇಷನ್ ಪ್ರತಿಯೊಂದು ನಮ್ಮ ಅಕ್ಕನೇ ಮಾಡಿರೋದು. ಆ್ಯಂಡ್ ಈ ಸಲಿನೂ ಕೂಡ ಅಕ್ಕ ತುಂಬ ಡಿಫ್ರೆಂಟಾಗಿ ಕೂರಿಸಿದ್ಲು. ಅಕ್ಕನೂ ಅಷ್ಟೇ ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಅಪ್ಗ್ರೇಡ್ ಮಾಡ್ತಿರ್ತಾಳೆ. ದಟ್ ಈಸ್ ಅವರ್ ಸ್ಟ್ರಾಂಗ್ ಬಿಲೀವ್. ವರ್ಷವೂ ಕೂಡ ನಾವು ಚೆನ್ನಾಗಿ ಮಾಡಿದಷ್ಟು ದೇವ್ರು ಇನ್ನೂ ಚೆನ್ನಾಗಿ ಹೊಲಿತಾರೆ ಅನ್ನೋದು ನಮ್ಮ ಸ್ಟ್ರಾಂಗ್ ಬಿಲೀವು. ಆ್ಯಂಡ್ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಚಿಕ್ಕ ಒಂದು ಔಟ್ಲುಕ್ ಅಕ್ಕ ಹೇಗೆ ಕೂರಿಸಿದ್ದಾಳೆ ಅನ್ನೋದು. ಹಬ್ಬದ ಊಟ ಜೀವನಿಗೆ ಇಷ್ಟ ಅಂದ್ಬಿಟ್ಟು ಅಕ್ಕ ಅಕ್ಕಿ ರೊಟ್ಟಿ ಎಲ್ಲ ಮಾಡಿದ್ಲು. ಸೊ ಊಟ ಮುಗಿಸ್ಕೊಂಡು ನಾನು ಜೀವ ಒಂದು ವಾಕ್ ಹೋಗಿದ್ದು. ನಾನು ಇನ್ಸ್ಟಾಗ್ರಾಮ್ ಐ ಡಿ ಟ್ಯಾಗ್ ಮಾಡಿದ್ದೀನಿ. ಪ್ಲೀಸ್ ಹೋಗಿ ವೀಡಿಯೋಸ್ನ ಅಲ್ಲೂ ಕೂಡ ಚೆಕ್ ಮಾಡಿ, ನಾನು ಅಲ್ಲೂ ಫಾಲೋ ಮಾಡಿ. ಸೊ ಚೆನ್ನಾಗಿ ಜೀವನೊಂದು ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡಿದ್ರು. ಸಕ್ಕತ್ತಾಗಿ ಬಂದಿದೆ. ನಂಗೆ ತುಂಬಾ ಇಷ್ಟ ಆಯಿತು. ಸೊ ಇಬ್ಬರು ಪಿಕ್ಚರ್ಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ವಾಪಸ್ ಮನೆಗೆ ಹೊರಟ್ವಿ. ಯಾರಿದ್ದು ಸುಂದರ? ಗಂಡ. ಹೌದಾ? ಹೌದು. ನಿನಗೆ ಯಾಕೆ ವ್ಲಾಗ್ ಮಾಡೋದಂದ್ರೆ ಇಷ್ಟ ಇಲ್ಲ ಜೀವನ್? ನನ್ಗಿನ್ನೂ ಆಚಿಕೆ ಆಯ್ತು. ಅಷ್ಟು ಜನ ಫಾಲೋವರ್ಸ್ ಇದ್ದಾರೆ ಗೊತ್ತಾ? ಎಲ್ಲರೂ ಕೇಳ್ತಿರ್ತಾರೆ. ಹೌದಾ? ಹೌದು. ಸರಿ ಬಿಡು, ಮಾಡ್ತೀನಿ. ಹೇಳ್ತೀಯಾ? ನಿಜ ಮಾಡ್ತೀಯಾ? ಮಾಡ್ತೀನಿ. ವಿಡಿಯೋ ಮಾಡ್ತೀನಿ. ಸರಿ, ಇದೆ ಪ್ರೂಫ್. ಮಾಡಿಲ್ಲ ಅಂದ್ರೆ ಇದನ್ನೇ ಪೋಸ್ಟ್ ಮಾಡ್ತೀನಿ. ಮಾಡ್ಕೊ. ಏನು ಅದಂಗೆ ಮನೆ ಒಳಗೆ ಹೆಜ್ಜೆನೂ ಕೂಡ ಇಟ್ಟಿಲ್ಲ. ಅಷ್ಟು ಬೇಗ ಮಕ್ಕ ಟೀ ಕಾಫಿ ಎಲ್ಲ ಮಾಡಿ ರೆಡಿಯಾಗಿಕ್ಕಿದ್ಲು. ಅದು ಫಸ್ಟು ಜೀವನಿಗೆ ಕೊಟ್ಟಿದ್ದು. ಸೊ ಜೀವನ್ ಅದನ್ನು ರೇಗಿಸ್ತಿದ್ದ. ಮುಂಚೆ ಆದರೆ ಫಸ್ಟ್ ಪ್ರಿಫರೆನ್ಸ್ ನನಗಿರ್ತಿತ್ತು. ಬಟ್ ಇವಾಗ ಸ್ಪೆಷಲ್ ಅಂದರೆ ಸ್ಪೆಷಲ್ ಟ್ರೀಟ್ಮೆಂಟ್ ಜೀವನ್ಗಿರುತ್ತೆ. ಆ್ಯಂಡ್ ನಮ್ಮ ಅಕ್ಕ ಹಾಡು ಆಡ್ತಾಯಿದ್ಲು. ಅದನ್ನು ರೆಕಾರ್ಡ್ ಮಾಡೋಣ ಅಂದ್ಕೊಳ್ಳೋಷ್ಟೊಟ್ಟಿಗೆ ಅವಳು ಹಾಡೇ ಸ್ಟಾಪ್ ಮಾಡಿಬಿಟ್ಲು. ನೆಕ್ಸ್ಟ್ ಇನ್ನೇನು ಮನೆಗೆ ಹೊರಟೋಣ ಅನ್ನೋಷ್ಟೊಟ್ಟಿಗೆ ಅಕ್ಕ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಿದ್ದಾಳೆ. ಆ್ಯಂಡ್ ಅಕ್ಕ ಆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗಿಫ್ಟ್ಸು ಕೂಡ ಕೊಡ್ತಾರೆ ಅಲ್ಲ, ಬಾಗಿನ ಅನಿಸುತ್ತೆ, ಇಲ್ಲ ಅಂದರೆ ಇನ್ನೊಂದೇನೋ ವರ್ಡ್ ಹೇಳ್ತಾರೆ, ಅರ್ಶಿನ ಕುಂಕುಮ ಅಂದ್ಕೊಳ್ಳಿ. ಸೊ ಇಲ್ಲಿ ನಮ್ಮ ಅಕ್ಕ ನನಗೆ ಅರ್ಶಿನ ಕುಂಕುಮ ಎಲ್ಲ ಇಡ್ತಿದ್ದಾಳೆ. ನಮ್ಮ ಅಕ್ಕ ಯಾವಾಗಲೂ ನನಗೆ ತುಂಬ ಎತ್ತು ಕಾಣಿಸ್ಬೇಕು ಹಂಗೆ ನಮ್ಮ ಅಕ್ಕ ಇಡ್ತಾಳೆ. ಅದನ್ನೇ ನಾನು ರೇಗಿಸ್ತಾ ಇದ್ದೆ. ನಮ್ಮ ಅಕ್ಕನಿಗೆ ಪ್ರತಿ ಸಲ ಕೆನ್ನೆ ತುಂಬ ಅರ್ಶಿನ ಆಗಿಬಿಡುತ್ತೆ ಆ್ಯಂಡ್ ಕುಂಕುಮ ಎಲ್ಲ ಹರಡಿಸ್ಬಿಡ್ತೀಯ ಅಂದ್ಬಿಟ್ಟು ಹೇಳ್ತಿದ್ದೆ. ಬಟ್ ನಮ್ಮ ಅಕ್ಕ ಅಂತಿದ್ಲು, ಹಬ್ಬ ಆ ಥರ ಎಲ್ಲ ಇದು ಮಾಡಬಾರ್ದು, ನೀಟಾಗಿ ಇಟ್ಕೋ, ಲಕ್ಷಣವಾಗಿ ಕಾಣಿಸ್ಬೇಕು. ಇವಾಗಂತೂ ಮೆನ್ಷನ್ ಮಾಡ್ತಾನೆ ಇರ್ತಾಳೆ, ನಿನಗೆ ಮದುವೆ ಆಗಿದೆ, ನಿನಗೆ ಮದುವೆ ಆಗಿದೆ ಅಂದ್ಕೊಂಡು. ಆ್ಯಂಡ್ ಇಲ್ಲಿ ಅಕ್ಕ ಗಿಫ್ಟ್ ಕೊಡ್ತಿದ್ದಾಳೆ. ನನಗೆ ಇಸ್ಕೊಳ್ಳೋಕೆ ನಂಗೆ ಸಿಕ್ಕಾಪಟ್ಟೆ ನಗು ಬರ್ತಿದ್ದು. ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಟೈಮ್. ನಾನು ಯಾವತ್ತೂ ಈ ಥರ ಎಲ್ಲ ಇಸ್ಕೊಂಡಿಲ್ಲ. ನಾರ್ಮಲಿ ನಮ್ಮ ಅಕ್ಕನಿಗೆ ಅಥವಾ ಪಕ್ಕದಲ್ಲಿ ಯಾರಿಗಾನ ಕೊಟ್ಟಾಗ ನಾನು ಅವ್ರ ಹತ್ರನೇ ಬಾಳೆಹಣ್ಣು ಇಸ್ಕೊಂಡು ತಿಂದ್ಬಿಡ್ತಿದ್ದೆ. ಸೊ ಇವಾಗ ನನಗೆ ಕೊಡುವಾಗ ಒಂಥರ. ಆ್ಯಂಡ್ ನನಗೆ ಡ್ರೆಸ್ ಕುರ್ತಾ ಟಾಪ್ ಕೂಡ ಅಕ್ಕ ಕೊಟ್ಟಿದ್ಲು. ಆ್ಯಂಡ್ ಇಲ್ಲಿ ನಾವು ಆಶೀರ್ವಾದ ತಗೊತಾ ಇದ್ದೀವಿ. ಫಸ್ಟ್ ಟೈಮ್ ಹಬ್ಬಕ್ಕೆ ಬಂದಿದ್ದೀವಿ ಇಬ್ಬರು ಅಂದ್ಬಿಟ್ಟು. ನಮ್ಮೋಳ್ ಕುಳ್ಳಿ ಬಾಯ್ ವಿದುಮಾ. ಹುಷಾರು. ಜಯ ಆಂಜನೇಯ. ಜಯ ಆಂಜನೇಯ. ಬಾಯ್. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನು. ಐ ಹ್ಯಾವ್ ಟು ಗೋ ಸ್ಲೀಪ್ ನಾವು. ರೂಮೆಲ್ಲ ಕಂಪ್ಲೀಟ್ ಮೆಸ್ ಆಗಿದೆ. ಸೊ ಬೇಗ ಕ್ಲೀನ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ಎಷ್ಟು ಮೆಸ್ ಆಗಿ. ಸೊ ಕಂಪ್ಲೀಟ್ ಕ್ಲೀನ್ ಮಾಡಿ ನಾನು ಮಲ್ಕೊತೀನಿ. ಹೊಟ್ಟೆ ಕೂಡ ಹಸಿತಿದೆ. ಅಲ್ಲಿ ನಾವು
4:30 ಬಿಟ್ಟರೆ ಇಲ್ಲಿ ನೋಡಿ 8 ಗಂಟೆ ಆಗ್ತದೆ. ಅಷ್ಟು ಟ್ರಾಫಿಕ್ ಆ್ಯಂಡ್ ಟ್ರಾಫಿಕ್ ಅಷ್ಟೇ ಅಲ್ದರ ಮಳೆ ಕೂಡ ಬರ್ತಾ ಇದೆ. ದಿನ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಹೋಯಿತು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಹ್ಯಾಡ್ ಎ ವೆರಿ ಗುಡ್ ಟೈಮ್. ನಿಮ್ಮೆಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳು. ಎಲ್ಲರೂ ಸುಖ, ಶಾಂತಿ, ಸಮೃದ್ಧಿ, ಅಭಿವೃದ್ಧಿ ಪ್ರತಿಯೊಂದು ಕೂಡ ನಿಮಗಿರಲಿ. ನನಗೂ ಆಶೀರ್ವಾದ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಎಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಎಲ್ಲರಿಗೂ ಬಾಯ್.